ಜೀವನದಲ್ಲಿ ಒಂಥರ ಹುಡುಗಿ ಸವಾಸ ಮಾಡ್ಬೇಡಿ, ದುಡ್ಡಿನ ಸವಾಸ ಮಾಡಿ ಫುಲ್ ಮೋಟಿವೇಶನ್ ಇಲ್ಲ, ಮೋಟಿವೇಶನ್ ಈ ಮೋಟಿವೇಶನ್ ಎಲ್ಲ ಡಿಪ್ಲೊಮೇಷನ್ ಹೋದ್ಮೇಲೆ ಬರೋದು. ಇಲ್ಲ ಅಂದ್ರೆ ಸಾಯ್ತೀನಿ ಅಂದಾರಲ್ಲ, ಇನ್ನೊಬ್ಬನಿಗೆ ಈ ತರ ಡೈಲಾಗ್ ಹೊಡ್ಕೊಂಡವ್ರೆ. ಯಾವತ್ತೂ ಹುಡುಗಿ ಸವಾಸ ಮಾಡ್ಬೇಡಿ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೆ ತುಂಬಾ ದಿನ ಆದ್ಮೇಲೆ ಲಾಗ್ ಮಾಡ್ತಾ ಇದ್ದೀನಿ ಗಾಯ್ಸ್. ಇವಾಗ ನಾವು 4 ಜನ ಇಲ್ಲಿ ಆಫ್ ರೈಡಿಂಗ್ ಹೋಗ್ತಾ ಇದ್ದೀವಿ. ಗೈಸ್ 4 ಜನ ಆಫ್ ರೋಡ್ ಹೋಗ್ತಾ ಇದ್ದೀವಿ. ಅದು ಸ್ಪ್ಲೆಂಡರಲ್ಲಿ ಫುಲ್ಲು ಒಳ್ಳೆ ಆಫ್ ರೋಡಿಂಗ್ ಅಂತ ಅನ್ಕೊಳ್ಳಿ. ಏನಾರು ಹೇಳೋ ಮಟ ಇವು ನೋಡೋ ಫೋಟೋ ಶೂಟು ಫುಲ್ ಸುಮ್ಮನಿರೋ ಫುಲ್ ಫೋಟೋ ಶೂಟು. ಪಾಪ ಅವ್ರು ಕೇಳಿಸ್ಕೊಂಡು ಫೋಟೋ ತೆಗೆದೇ ಬಿಟ್ಬಿಟ್ರಪ್ಪ. ಇವಾಗ ನಾವು ಇಲ್ಲಿ ಸೈಕಲ್ ಹೊಡೆಯಕ್ಕೆ ಬಂದಿದ್ದೀವಿ. ಸೈಕಲ್ ಅಲ್ಲ ಕಂಡ, ಬೋಟಿಂಗಿಗೆ ಬಂದಿದ್ದೀವಿ. ನಮ್ಮ ಚನ್ನರಾಯಪಟ್ಟಣದಲ್ಲಿರೋ ಶಿವನ್ ಪಾರ್ಕಲ್ಲಿ ಸಕ್ಕದಾಗಿರೋ ಬೋಟಿಂಗ್ ಮಾಡಕ್ಕೆ ಬಂದಿದ್ದೀವಿ. ಏನ್ರಿ ಚನ್ನರಾಯಪಟ್ಟಣದಲ್ಲಿ ಮುಣಿಕೊಂಡ್ರೆ ಹೋಗೋದೆ ಟ್ರಿಪ್. ಓಯ್ ಮಚ್ಚ, ಇದ್ರ ಒಳಗಡೆ ಎಲ್ಲ ಮೊಸಳೆ ಐತಂತೆ. ಅಯ್ಯೋ ಒಳ್ಳೆ ಬೋಟಿಂಗು ಅಣ್ಣ. ಒಂದು ರೌಂಡ್ ಬೋಟಿಂಗ್ ಕೊಡ್ತೀರಾ? 4 ಜನಕ್ಕೆ ಒಂದೊಂದು ಬೋಟು ಅಣ್ಣ. ಒಂದ್ರಲ್ಲಿ ಇಬ್ರಲ್ಲ, ಅಂತೆ ಅಣ್ಣ. ನೋಡಿ ಎಲ್ಲ ಗೀನು, ನಮಗೆ ಗೀನು. ಒಳ್ಳೆ ಬೋಟು. ನಾವು ಬನ್ನಿ ರೇಸ್ ಹೊಡ್ಯಾರ, ಬರ್ತೀರಾ ರೇಸು? ಏನ್ರಿ ಅಬಿ CFK? ಅಯ್ಯೋ SK ಲಾ CSK FK CSKನಾ ಥೂ. ನನಗೆ ಹೆಂಗ್ ಅನ್ಸ್ಬಿಡೋದು ಗೊತ್ತಾ? ಚಂದ್ರಾಪುರದಲ್ಲಿ CFK ಫ್ಯಾಷನ್ ನೋಡಿ CSK ನೆನಪೇ ಆಗಲ್ಲ ಅದಾಗಿ. ಈಗ ಗೈಸ್, ಈಗ CSK ವರ್ಸಸ್ RCB. ಯಾರು ವಿನ್ ಆಗ್ತಾರೆ ನೋಡೋಣ. RCB ಹೇಳೋದು. ನಮ್ ಜೊತೆ ನಮ್ ಟೀಮ್ ಯಾರಪ್ಪ? ನಾವು RCB. ನೀವು SK ಅಣ್ಣ. ಒಳ್ಳೆ ಜಾಕೆಟ್ ಕೊಡಿ ಅಣ್ಣ. ಎಷ್ಟೊಳೈತೆ? ಅಯ್ಯ, ಹಂಗೆಲ್ಲ ಮಾತಾಡ್ಬಾರ್ಕೊಂಡ್ರು. ಇದಾಕತ್ತೆ ನೋಟ್. ಏನ್ ಜಾಕೆಟ್ ಇದು? ಲೈಫ್ ಜಾಕೆಟ್ ಅಂತೆ. ಒಂದು ವರ್ಷ ನಮ್ಗೆ ಇವನ್ ಬರ್ತಾನಣ್ಣ. ಪಿಂಟು ಜೊತೆ ಬರಕ್ಕೆ ಬರ್ಕೊಟ್ಟಿದ್ದೀರಿ. ಅವ್ರಿಬ್ರು ಇದ್ರಲ್ಲಿ ಬರ್ತಾರೆ, ಬ್ಲೂ ಅಲ್ಲಿ. ನಾವು ಮುಂದೆ ಹೋಗಿ ಯುದ್ಧ ಮಾಡ್ತಾರಣ್ಣ. ಗೈಸ್ ಯುದ್ಧಕ್ಕೆ ರೆಡಿ ಆಗ್ತದೆ. ಯೂಸ್ ಮಾಡೋಕ್ಕಲ್ಲ ಇದು. ಯಾಕೆ ದಪ್ಪಾಗಿದ್ಯಾ? ಇಲ್ಲೇ ಲೂಸ್ ಮಾಡ್ಕೊಡ. ಎಷ್ಟು ಒಳ್ಳೆ ಚೆಸ್ಟು. ಗೈಸ್ ಒಳ್ಳೆ ಜಿಮ್ಮಿಗೆ ಹೋಗಿ ಬಾಡಿ ಬರ್ಸಕ್ಕಂತೂ ಆಗಿಲ್ಲ. ಇಲ್ಲಿ ತಿಂದು ಲೋಕಣನ್ ಬಿರಿಯಾನಿ ತಿಂದು ನೀವು ಉದ್ಗಿದ್ರಸಿ ನೀರಲ್ಲಿ ಕಮ್ಮೇಲೆ ಭಯ ಆಯ್ತಾಯ್ತಾ ಭಯ ಪಟ್ರೆ ಮುಂದೆ ಅಣ್ಣ? ಅಯ್ಯೋ ಈಗ ಅದೇ ಭಯ. ಮುಂದೆ ಭಯ ಪಟ್ರೆ ಅಯ್ಯೋ ತಡಿಯಾ ಅಣ್ಣ. ತಲ್ಲಿ ಅಣ್ಣ, ನೀರಾಳಿ ತಳ್ಳಿ ಹೇಳ್ತೀನಿ ನಾನು. ಅಣ್ಣ ನಿಮ್ಮ ಹೆಸರು ಮನ್ಸೂರ್ ಅಲ್ವಾ? ಹೆಂಗೆ ಹೇಳ್ದೆ ನಾನು? ಹೆಂಗಣ್ಣ ನೀವು ಹೇಳ್ತ? ಮಡ್ಡ ಬಿದ್ದ ಹೆಂಗ್ ಕುತ್ಕೊಳ್ಳೋದು? ಮಡ ಓಡ್ಸಕ್ ಬರುತ್ತಾ? ಬಿಡಿಯೋಣ. ಅಲ್ಲಾಡ್ಬಾರ್ದು ಅಂತೆ. ಅಲ್ಲಾಡಿದ್ರು ದಬಕತಿಯ. ಓಯ್ ಮಠ ಅಲ್ಲಿ ಮೊಸ್ಲೆ ಅಣ್ಣ. ಆವಿಗೆ ಇರಲ್ವಾ? ಓ ಮಡ್ಡ ಹೋದ. ಈ ಕಡೆಗೆ ಹಂಗೆ ಈ ಕೈನ ಮೇಲ್ಗಡೆ ಎತ್ಬಿಟ್ಟು ಆಳಕ್ಕೆ ಹಾಕ್ಬಿಟ್ಟು ಹೊಡೀರಿ ಸಾಕು. ಹಿಂಗೆ ಅಲ್ಲಾಡ್ಸ್ಬೇಡಿ, ಸುಮ್ಮನೆ ತಳ್ಳಿ ಸಾಕು, ಸಿಂಪಲ್ ಆಗಿ. ಆಯ್ತಾ? ಹಿಂದಕ್ಕೆ ತಳ್ಳಿದ್ರೆ ಮುಂದೆ ಬರುತ್ತೆ ಬೋಟು, ಮುಂದಕ್ಕೆ ತಳ್ಳಿದ್ರೆ ಹಿಂದೆ ಹೋಗುತ್ತೆ. ಹಿಂದೆ ಹೋಗುತ್ತೆ ಬೋಟು. ಆಯ್ತಾ? ಈ ಕಡೆ ಹೊಡೆದ್ರೆ ಈ ಕಡೆ ಹೋಗುತ್ತೆ, ಈ ಕಡೆ ಹೊಡೆದ್ರೆ ಈ ಕಡೆ ಹೋಗುತ್ತೆ. ಅರ್ಥ ಆಯ್ತಾ? ಅದ್ರ ಆಪೋಸಿಟ್ ಸೈಡ್ ಓ ಓಡ್ಸಕ್ ಬರಲ್ಲ. ಟ್ರೈನಿಂಗ್ ಇಲ್ಲ ಕಣ. ಮುಂದಕ್ಕೆ ಹಾಕಿ ಮುಂದೆ ಹಿಂಗ್ ತಳ್ಳಿ. ಈಗ ಇಲ್ಲಿ ಈ ಸೈಡು ಲೆಫ್ಟ್ ಸೈಡು ಹಿಂದಕ್ಕೆ ತಳ್ಳಿ ನೀರ.
ಕಲ್ತ ಮಠ ಕಲ್ತ ಹಿಂದಕ್ಕೆ ತಳ್ಳಿ, ಹಿಂದಕ್ಕೆ ನೀರು, ಮುಂದೆ ಕೂತಿರೋರು ಹಂಗೆ ಓ ಮಠ ಕಲ್ತ ನಿಧಾನಕ್ಕೆ ತಳ್ಳಿ, ನೀರು ಅಲ್ಲಾಡ್ಬೇಡಿ. ಓ ಕಲ್ತ್ರಾ ನಾ ಅಷ್ಟೇ ಬರ್ತೋಗಿಣ ಫೋನ್ ಮಾಡು. ಅಣ್ಣ ಸ್ಟಾರ್ಟ್ ಅಂತೀರಾ? ಸುಡ್ದೈತಾ? ಹೋಯ್ತಾ ಇದೀವಿ ಇಲ್ಲಿ ಗುದ್ಮಟ್ಟೆ ಇವ್ನು ನೋಡಿ, ಇಲ್ಲಿ ನಮ್ ದೋಣಿ ಹಿಡ್ಕೊಂಡು ಎಳಿತಾವನೆ. ಇವ್ನಿಂದ ನೀವ್ ಯಾರ ನೀವು? ಓ ಬಾಯ್ಸ್ ಇಲ್ಲಿ ಮಧ್ಯಕ್ಕೆ ಬಂದು ಸಿಗಾಕೊಂಡ್ವಿ. ಪಾಪ ನಮ್ಮ ಸ್ವಂತ ಒಬ್ಬರೇ ಓಡಿಸ್ತವ್ರೆ ಬೋಟು. ಅಣ್ಣ ಏನಂತೀರಾ? ಯಾಕೆ ಹಿಂಗೆ ಹಿಂದೆ ರಿವರ್ಸ್ ಹೋಯ್ತಿದ್ರಲ್ಲ ಅಣ್ಣ? ಹೊಡೀರಿ, ಫಾಸ್ಟಾಗಿ ಹೊಡೀರಿ, ಹೇಳ್ತೀನಿ. ಕರೆಕ್ಟಾಗಿ ಇಲ್ಲಿದ್ದಿರೋ ಸೂಪರ್ ಆಗಿರೋದು. ಹಿಂಗೆಲ್ಲರೂ ಹಾಕಬೇಕಲ್ಲ. ಓ ಆವು ಅಣ್ಣ, ಏನು ಒಳ್ಳೆ ವ್ಯೂ ಸಿಗ್ತೈತೆ ಗೊತ್ತಾ? ಅಣ್ಣ ತಿರುಗಿಸಿ ಒಳ್ಳೆ ಓ ಆಯ್ತಲ್ಲ ಅಲ್ಲೆಲ್ಲ ಮತ್ತೆ ಸಿಗಾಕೊಂಡ್ರಿ ಇವರು. ಚೆನ್ನಾಯ್ತಲ್ವಣ್ಣ ಇದು ಒಂಥರ? ಮುಂದೆ ಹೋಗಲಿ ಅಣ್ಣ ಏನ ಒಬ್ಬನೇ ಹೊಡಿತಿದ್ಯಾ ಗಾಡಿ? ಗೈಸ್ ಪಾಪ ನಮ್ಮ ಸ್ವಂತ ಒಬ್ಬರೇ ಹೊಡಿತವ್ರೆ ಗಾಡಿನ. ನಾನು ನೋಡ್ರೆ ನಾವೇ ಫಸ್ಟ್ ಸ್ವಂತ ಒಬ್ಬನೇ ಹೊಡಿಸ್ತಿರೋದು. ಗೈಸ್ ಅಯ್ಯೋ ದೇವ್ರೆ, ಇದೆಲ್ಲ ಮುಗಿಸಾಯ್ತು. ಯಾವ್ದು ಮತ್ತೆ ಎಲ್ಲೋಗಿದ್ದವಾಗ? ಇದು ಗುದ್ಮಟೆ ಎಲ್ಲ ಹೋಗಿದ್ದವು. ಶಿವನ್ ಪಾರ್ಕ್ ಗೈಸ್, ಶಿವನ್ ಪಾರ್ಕ್ ಮುಗೀತು. ಶಿವನ್ ಪಾರ್ಕ್ ಮುಗಿಸ್ಕೊಂಡು ಫುಲ್ ಬಿಸಿಲು ಐತೆ ಅಂತ ಗುದ್ಮಟೆಗಳು ಹೋಯ್ತವ್ರೆ. ಬರೀ ಹುಡುಗಿನ ನೋಡ್ತಿರೋ ನೀನು? ಸಿಗಲ್ಲ ಎಲ್ಲಿ ಭೂಮಿ ಮೇಲೆ ಹುಡ್ಕಾಡಿದ್ರು ತಡ್ಕಾಡಿದ್ರು ನಮ್ಮ ಥರ ಹುಡುಗರು ಸಿಗಕ್ಕೆ ಸಾಧ್ಯನೇ ಇಲ್ಲ ಬಿಡು. ಜೀವನದಲ್ಲಿ ಒಂಥರ ಹುಡುಗಿ ಸವಾಸ ಮಾಡ್ಬೇಡಿ, ದುಡ್ಡಿನ ಸವಾಸ ಮಾಡಿ ಫುಲ್ ಮೋಟಿವೇಶನ್ ಮಾಡಿ. ಈ ಮೋಟಿವೇಶನ್ ಎಲ್ಲ ಡಿಪ್ಲೊಮೇಷನ್ ಹೋದ್ಮೇಲೆ ಬರೋದು. ಬಂದಿದ್ದೀವಿ. ಇನ್ಮೇಲಾದ್ರೂ ಹುಡುಗಿ ಸವಾಸ ಬಿಟ್ಟು ದುಡ್ಡು ಮಾಡಿ ಏನೇನ್ ಬೇಕೆಲ್ಲ ತಾಳಿ. 100 ಜನ ಸಿಗ್ತಾರೆ. ಅದು ಆಮೇಲೆ ಹುಡುಗಿರಿದ್ರೆ ದುಡ್ಡು ಸಿಗಲ್ಲ. ಫೈನಲ್ ಆಗಿ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಯಾರನ್ನು ಅತ್ಯಂತ ನಂಬೇಡಿ, ಯಾರನ್ನು ಅತ್ಯಂತ ಪ್ರೀತಿಸ್ಬೇಡಿ. ಎಲ್ಲ ಸುಳ್ಳು, ಇದೆಲ್ಲ ಸುಮ್ಮನೆ ಓಡು. ಬಟ್ ಎಲ್ಲ ಡಿಪ್ಲೊಮೇಷನ್ಗೆಲ್ಲ ಹೋಗಿ ಬಂದಿದ್ದೀವಿ. ಬಟ್ ಇನ್ನೊಂದೇನಂದ್ರೆ ಹೆಚ್ಚು ಕಮ್ಮಿ ಒಂದು 4 ವರ್ಷದ ಹಿಂದೆನೇ ಡಿಪ್ಲೊಮೇಷನ್ ಹೋಗೋರೆ. ನಾವು 3 ತಿಂಗಳು ಹಿಂದೆ ಡಿಪ್ಲೊಮೇಷನ್ ಹೋಗಿ ನೀನಿಲ್ಲ ಅಂದ್ರೆ ಸಾಯ್ತೀನಿ ಅಂದಾರಲ್ಲ. ಇನ್ನೊಬ್ಬಂಗೆ ಈ ತರ ಡೈಲಾಗ್ ಹೊಡ್ಕೊಂಡವ್ರೆ. ಯಾವತ್ತೂ ಹುಡುಗಿ ಸವಾಸ ಮಾಡಬೇಡಿ. ಮಾಡಕ್ ಹೋದ್ರೆ ಮನೆನೂ ಹಾಳು, ನೀವು ಹಾಳು. ಸರಿ ಬರಲ್ಲ. ಒಂಥರ ಸವಾಸ ಮಾಡಬೇಡಿ. ನೋಡಿ ಅವ್ನು ಹೆಂಗ ಹುಡುಗಿ ಸವಾಸ ಮಾಡ್ಕೊಂಡು ನಮ್ಮನೆ ಕೈ ಬಿಟ್ಬಿಟ್ಟವನ್ನೇ. ಸಾಕು, ನೆಕ್ಸ್ಟ್ ಬರ್ತೀವಿ. ಇಷ್ಟೇ ಲೈಫಲ್ಲಿ ಹುಡುಗಿ ಸವಾಸ ಮಾಡ್ಬಿಡಿ ಅಂತಾರೆ. ಬೇಕಾದ್ರೆ ಇನ್ನೊಂದು ಅರ್ಧ ಗಂಟೆ ಇನ್ನು ಮುಂದೆ ಡೈಲಿ ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದು 3 ದಿನದೊಳಗಡೆ ಇನ್ನೊಂದು ಯಾವ್ದಾರ ಒಂದು ಒಳ್ಳೆ ಹುಡುಗ ನಮ್ಮ ಚಿಕ್ಕ ವಯಸ್ಸಿಂದ ನಾವು ಒಂದು ಬ್ಯಾಚ್ ಹುಡುಗನ್ ಬೆಳೆಸಿ ಸಪೋರ್ಟ್ ಮಾಡಿ. ಅಯ್ಯೋ ಭಾರಿ ಒಳ್ಳೆ ಮೋಟಿವೇಶನ್. ಡಿಪ್ಲೊಮೇಷನ್ಗೆ ಹೋಗಿರೋರೆಲ್ಲ ಒಳ್ಳೆ ಮೋಟಿವೇಶನ್ ಹೊಡೆದವ್ರೆ. ಇನ್ನು ಲೈಫಲ್ಲಿ ಹುಡುಗಿರ್ ಸವಾಸ ಮಾಡಲ್ಲ ಅಂತ ಅಂದವ್ರೆ. ಇನ್ನು 2 ದಿನ ಆದ್ಮೇಲೆ ಬೇರೆ ಲಾಗ್ ಬಿಡುವಾಗಲ್ಲ ಇನ್ನೊಂದು ಹುಡುಗಿ ಜೊತೆ ಓಡಾಡ್ತಿರ್ತಾರೆ. ಇಲ್ಲ ಹಂಗೆ ಹೋಗಲ್ಲ ನಾವು. ಒಂದ್ಸತಿ ಬುದ್ಧಿ ಕಲ್ತ್ಬಿಟ್ಟಿದೀವಿ, ಮತ್ತೆ ಹೋಗಲ್ಲ ಹುಡುಗಿ. ಇನ್ನು ಲೈಫಲ್ಲಿ ಹುಡುಗಿರ್ ಸವಾಸನೇ ಬೇಡ, ದುಡ್ಡಿನ ಸವಾಸ ಮಾಡೋಣ ಅಂತ. ದುಡ್ಡು ಮಾಡಿ ದುಡ್ಡು ಅಷ್ಟೇ. ಓಕೆ ಗೈಸ್, ಇವಾಗ ಈ ಲಾಗ್ಸ್ನ ಮುಗಿಸ್ತಾ ಇದ್ದೀವಿ. ಸುಸ್ತಾಗೋಯ್ತು. ಫಸ್ಟ್ನೇ ಲಾಗು ಹೇಗಿರುತ್ತೋ ಏನಂತ ಗೊತ್ತಿಲ್ಲ. ಫಸ್ಟ್ ಅಲ್ಲ, ತುಂಬ ಸತಿ ಮಾಡಿದ್ದೀವಿ. ಬಟ್ ಮಾಡ್ತಾ ಬಿಡ್ತಿದ್ದೀವಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಕ್ ಆಯ್ತಾ ಇಲ್ಲ. ಇನ್ಮೇಲೆ ಡೈಲಿ ಮಾಡೋಣ ಅಂತ ಅನ್ಕೊಂಡಿದೀವಿ. ಬಟ್ ದೇವರಣೆಗ್ಲಿ ಗೊತ್ತಿಲ್ಲ ಮತ್ತೆ ಯಾವಾಗ ಸ್ಟಾಪ್ ಮಾಡ್ತೇವೆ. ಇನ್ಮೇಲೆ ನಾವು ರಾಲಿಂಗ್ಸ್ ತರ ಒಂದು ತರ ಇನ್ನೊಂದು ಟೀಮ್ ಕಟ್ಟುತ್ತೀವಿ. ಇನ್ಮೇಲೆ ನೀವು ಸಪೋರ್ಟ್ ಇದ್ರೆ ದೇವರಣೆಗ್ಲು ಡೈಲಿ ಲಾಗ್ಸ್ ಮಾಡೇ ಮಾಡ್ತೀವಿ. ನಿಮ್ ಸಪೋರ್ಟ್
ಸಪೋರ್ಟ್ ಅಂತಂದರೆ ಏನಿಲ್ಲ ಗೈಸ್, ನಾವು ಮಾಡೋದಕ್ಕೆಲ್ಲ ಸ್ವಲ್ಪ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಸ್ವಲ್ಪ ಮೋಟಿವೇಟ್ ಮಾಡಿ. ನೀವು ಮಾಡೋ ಲೈಕ್ಸು, ಸಬ್ಸ್ಕ್ರೈಬು, ಶೇರ್ಸಿಂದನೇ ನಮಗೆ ಸ್ವಲ್ಪ ಸಪೋರ್ಟ್ ಸಿಕ್ತಂಗೆ ಆಗೋದು. ಇನ್ನು ಡೈಲಿ ರೀಲ್ಸ್ ಲಾಗ್ಸು ಮಾಡಬೇಕು ಅಂತ ಅನ್ಸೋದು, ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಿಸ್ಬೇಕು ಅಂತ ಅನ್ಸೋದು. ಎಂಟರ್ಟೈನ್ಮೆಂಟ್ ಪಕ್ಕ ಇರುತ್ತೆ 100% ನಮ್ಮ ಹುಡುಗರಲ್ಲಿ ಎಂಟರ್ಟೈನ್ಮೆಂಟ್ ಸಿಕ್ಕೇ. ಅಲ್ಲೊಬ್ಬ ಇದಾನೆ ಬ್ಲ್ಯಾಕ್ ಡ್ರ್ಯಾಗನ್ ಬರ್ತಾನೆ, ನೀವು ಅವನ್ನ ಬೇಕಾದ್ರೆ 1 ಮಿಲಿಯನ್ ಮಾಡ್ಬಿಡ್ತೀರ, ಹಂಗೆ ಎಂಟರ್ಟೈನ್ಮೆಂಟ್ ಮಾಡ್ತಾನೆ. ಸರಿ ಗಾಯ್ಸ್, ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಬಾಯ್ ಟಾಟಾ.